ಸಿಕ್ಕಿರ್ಲಿಲ್ಲ, ಅಂಗನವಾಡಿ ಹೋಗಿ ಈ ಅಂಗನವಾಡಿ ಹೋಗಿ ಅಂತ ಕಳಿಸ್ತಾ ಇದ್ರು. ಆಮೇಲೆ ಲಾಸ್ಟಲ್ಲಿ ನಮ್ಮಮ್ಮ ನನ್ನ ಮಗಳು ಇಲ್ಲಿಗೆ ಬಂದಮೇಲೆ ಅವರು ಇಲ್ಲಿಗೆ ಸಿಕ್ಕಿರೋದು ನಮಗೆ. ಎಷ್ಟು 6 ಅಂಗನವಾಡಿ ಇರ್ತಿದ್ವಿ. 6 ಅಂಗನವಾಡಿ. ಎಷ್ಟು ದಿನದಿಂದ ಅಮ್ಮ? 4 ದಿನ ಆಯ್ತು ನಾವು ಕೂಲಿ ಕೆಲಸ ಮಾಡೋದು. ಹುಡುಕಿ ಸಾಕಾಗಿ ಮಾಧವಪ್ರಸಾದ್ ನಗರದಲ್ಲಿರೋದು ಅಲ್ಲ ಮೇಡಮ್, ಕೇಳಿ ನಾನು ಹೇಳೋದು ಸ್ವಲ್ಪ. ಅವ್ರಿಗೆ ಮಾಧವಪ್ರಸಾದ್ ನಗರಕ್ಕೆ 14-15 ವಾರ್ಡ್ ದೇವಸ್ಥಾನ ಪ್ರೀತಿ ಇದೆಯಲ್ಲ, ಅದನ್ನ ಅರ್ಧ ಭಾಗ ಮಾಡ್ಬಿಟ್ಟು ಜಮೀನ ಮೇಡಮ್ ಅರ್ಧ ಕೊಟ್ಟಿದ್ದಾರೆ, ನಿರ್ಮಲ ಮೇಡಮ್ ಅರ್ಧ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲಿ ಹಂಚ್ಬೇಕು ಎಲ್ಲಿ ಬರಿಬೇಕು ಅಂತಾನೆ ಗೊತ್ತಿಲ್ಲ. ಇವಾಗ ಇದು ಅರ್ಧಕ್ಕೋಸ್ಕರ 14ನೇ ವಾರ್ಡ್ 15ನೇ ವಾರ್ಡ್ ಕೊಟ್ಟಿರೋದು. ನಿಮಗೆ ತಹಸೀಲ್ದಾರ್ ಹೇಳಿಲ್ವಾ ಈ ತರ ತೊಂದರೆ ಆಯ್ತದೆ, ಜನ ಬಂದಿಲ್ಲ ಹುಡ್ತಾ ಇದಾರೆ? ಏನ್ ಹೇಳಿದ್ರು ಅವರು? ಮಾಡ್ಕೊಂಡು ಹೋಗಿದ್ರು ಜನ ಅಲ್ಲೇ ಸುಮ್ಮನೆ ಅವ್ರು ಪಡೆದವ್ರ ಪಾಪ. ಇಲ್ಲಿ ಬಂದ್ ಪಾಪ ಇಲ್ಲಿ ಒಂದ್ ದಿನ ಕೆಲಸ ಮುಗಿತ ಅಂತ ಬರ್ತಾರೆ ಜನ, ಬೇರೆಯವರು ರಜಾ ಹಾಕಿ. ಒಂದೇ ಒಳ್ಳೆ ಈಗ ಅವರೆಲ್ಲ ಬಂದಿರೋ ರಜಾ ಹಾಕ್ಬಿಟ್ಟು ಒಂದ್ ದಿವಸ ಸಿಕ್ಕಿಲ್ಲ, ಅವರು 3 ವರ್ಷ ರಜಾ ಹಾಕಿ ಕೂತಿರ್ಬೇಕು. ಅದ್ರ ತೊಂದರೆ ಅದು ನಾವೇ ನಿಮ್ದಲ್ಲ, ನಿಮಗೆ ಈ ಮಾಡೋರ್ಗೆ ಅನ್ನ ತಿನ್ನೋದು ಬಂದ್ ತಿನ್ನೋ ಕೆಲಸ ಮಾಡಿದಾರೆ ಅವರು. ಈಗ ನಾನೇ ಒಂದು ಸಭಾಸೇಕಾಗಿ ಗೊತ್ತಿದ್ದು ಈಗ ಎಷ್ಟು ಆಡ್ತೀನಿ ಗೊತ್ತಾ, 3 ತಿಂತಾ ಇದ್ವಿ. ಏನಿಗೆ ಅಪ್ಪ ಕೊಡ್ತಾರೆ ಚಾರ್ಜ? ನೀವು ಪುನಃ ಸಂಬಳಾಯಿಸ್ಕೊಂಡು ಹೋಗಿದ್ದೆ ಸರಿ ಮಾಡಕ್ಕೆ ಪಾರ್ಟಿ ಇಲ್ಲ ಅಲ್ಲಿ ಆಕ್ಚುಲಿ ಅಲ್ಲಿ ನೋಡ್ಕೊಂಡು ಜೀವ ಅಂತ ಇರಂಗಿಲ್ಲ. ಪಾಪ ನಿಮ್ಗೆ ಏನು 10,000-20,000 ಸಂಬಳ ಕೊಡಲ್ಲ, ನಿಮ್ಗೆ ಏನೋ ಸಣ್ಣ ಪುಟ್ಟ ಕೆಲಸ ಕಾಸು ಕೊಡ್ತಾರೆ. ನಿಮ್ಮ ಹತ್ರ ಎಷ್ಟೆಲ್ಲ ಕೆಲಸ ಮಾಡಿಸೋ ಅವಶ್ಯಕತೆ ಇದೆಯಾ ಅವರು? ಕೊಟ್ಟಿದ್ದೀನಿ ಸರಿ. ಇದಕ್ಕೆ ನೀವು ತುಂಬಾ ತೊಂದರೆ ಆಗುತ್ತೆ, ನಿಮ್ಗೆ ಅರ್ಜಿ ಬರೀಬೇಕು. ನೀವು ಯಾವ ಕೆಲಸ ನಾನು ಬರ್ತೀನಿ ಏನು 4 ವಾರ್ಡಿಗೆ ಸೇರಿಸಿ ಒಬ್ರು ಕೊಟ್ಟಿದ್ದಾರೆ ನಿಮ್ಗೆ? 4 ವಾರ್ಡಿಗೆ ಇಲ್ಲೊಂದಿನ ಫುಲ್ ಇರ್ತೀನಿ, ನಾಳೆ ಒಂದಿನ ಫುಲ್ ಹಂಗೆ ಮಾಡ್ತಾರೆ. ಇವತ್ತೆಲ್ಲ ಫುಲ್ ಕವರ್ ಮಾಡ್ತೇವೆ, ನಾಳೆ ಹಂಗೆ ಮಾಡ್ತಾರೆ. ನೀವೇ ವಾರ್ಡವ್ರಮ್ಮ? ನೀವೇ ವಾರ್ಡವರು? 19ನೇ ವಾರ್ಡು. 19ನೇ ವಾರ್ಡು. ಇಲ್ಲೇ ಬಂದಿದ್ದೀರಾ? ನಮ್ಗೆ 6ನೇ ವಾರ್ಡು. ಏನ್ ಕೆಲಸ ಮಾಡೋದು ನೀವು? ಕೆಲಸ ಏನ್ ಮಾಡೋದು? ಬೆಳಿಗ್ಗೆ ಇಲ್ಲೇ ಇದ್ದೀರಾ? ಇವತ್ತೇ ಫಸ್ಟ್? ನಿನ್ನೆ ಮೊನ್ನೆ ಬಂದಿರಾ? 3 ದಿನದಿಂದ ಆಗಿಲ್ಲ ಇನ್ನೂ ನಿಮ್ದು ಕೆಲಸ? ಸಿಕ್ಕಿಲ್ವಾ ನಿಮ್ಗೆ ಇನ್ನೂ? ಯಾವ ವಾರ್ಡಲ್ಲಿದೆ? ಇವತ್ತು ಸಿಕ್ತು. 3 ದಿನ ಆದ್ಮೇಲೆ ಸಿಕ್ಕಿರೋದು ನಿಮ್ದು? ನಮ್ದೆಲ್ಲ ನಮ್ದು ಸಿಗುತ್ತೆ. ನಾನು ನನ್ನ ಒಬ್ಬರಿಗಾಗಿ ಮಾತಾಡ್ತಲ್ಲ, ಡ್ಯೂಟಿ ಮಾಡ್ಬೇಕು. ಈಗ ಇದ್ರು ನೋಡ್ಬೇಕು, ಬಂದು ಬಯಸ್ಕೊಳ್ಬೇಕು. ಇಲ್ಲಿ ಅದು ಮಾತಾಡಿ ನಿಮ್ಗೆ ನೋಡಿ ನಿಮ್ಗೆ ಕೊಟ್ಟರೆ ಸಾಕು ಅಂತ ಮಾತಾಡಿ. ಈಗ ಅಲ್ಲಿಂದ ಎಲ್ಲ ಬಂದು ಸಾಯ್ಬೇಕಾ? ಒಂದೇ ವಾರ್ಡ್ ಯಾವ ವಾರ್ಡ್ ಕೂಡ ಏನ್ಸಿದ್ರೆ ತುಂಬಾ ಈಜಿಯಿಂದ ನಾವು ಮಾಡ್ಬೋದಾಗಿತ್ತು. ಈಗ ಗೋಧಿ ಮಾಡೋದ್ರಿಂದ ನಾವು ಮಾಡೋರ್ಗೂ ತೊಂದರೆ, ಬರೋರ್ಗೂ ತೊಂದರೆ. ಇದು ತುಂಬಾ ಅನುಭವಿಸ್ಬೇಕು. 2026ರಲ್ಲಿ ಈಗ ಚುನಾವಣೆದು ತುಂಬ ದೊಡ್ಡ ಗಂಡಾಂತರ ಆಗಿದೆ. ಏನಂತ ಅಂದರೆ ಮೊದಲು ಅವರ ರೋಡಲ್ಲಿ ಇರ್ತಿತ್ತು, ಅವ್ರಿಗೆ ಆಗ್ತಾ ಇದ್ರು. ಇವಾಗ ಏನೋ ಕಾರಣಗಳನ್ನ ಒಂದೇ ವಾರ್ಡು ಸಿಗ್ತಾ ಇದೆ, 2 ವಾರ್ಡ್ ಸಿಗ್ತಾ ಇಲ್ಲ. ಇಡೀ ಗುಂಡ್ಲುಪೇಟೆ 26 ವಾರ್ಡ್ ಇದೆ, 26 ವಾರ್ಡ್ಗೂ ಸಿಗ್ತಾ ಇಲ್ಲ. ಒಂದು ನಾವು ಸಮಸ್ಯೆಯಾಗಿ ವಿದ್ಯಾವಂತರಾಗಿ ಕೂಡ ನಾವೇ ಎಲ್ಲ ಕಲಿತಿದ್ದು ಇದು ಸಿಗ್ತಾ ಇಲ್ಲ. ಪಾಪ ಕೂಲಿ ಮಾಡಿದ್ರಲ್ಲ ಅವರು 10 ದಿನ ಸಿಗ್ಬೇಕಾಗುತ್ತೆ ಅಂತ ಅವ್ರ ಕಥೆ ಏನಾಗಬೇಕು? ನೀವು ಒಪ್ಸಿದ್ರೆ ಮನೆಗೆ ಹೋಗಿ ಅವ್ರ ಕುಲಕೃಷಿ ಪರಿಶೋಧನೆ ಮಾಡಿ 8 ಜನರಿಗೆ 8 ಮಾಡಿಕೊಡ್ಬೇಕು. ನೀವು ಅವ್ರು ಹಾಕಿದ್ರೆ ಅವ್ರು ಫೋನೇ ತೆಗಿತಾ ಇಲ್ಲ. ಇಲ್ಲೊಂದು ಅಂಗನವಾಡಿ ಎಲ್ಲರೂ ಕೊಟ್ಟು ಎಲ್ಲ ಹೋಗ್ತಾರೆ, ಎಲ್ಲರೂ ಸಿಗ್ತಾ ಇಲ್ಲ. ಇವಾಗ ತಹಸೀಲ್ದಾರ್ ಸಿಗ್ತಾ ಇಲ್ಲ, ಚುನಾವಣೆ ಅಧಿಕಾರಿಗಳು ಸಿಗ್ತಾ ಇಲ್ಲ. ಯಾರು ನೀವು ಕೆಲಸ ಮಾಡ್ತಾ ಇರೋದು? ನಿಮಗೆ ದೊಡ್ಡ ಹೋರಾಟ ಮಾಡ್ತೀನಿ. ಈಗ ತಕ್ಷಣ ನಡೀತಾ ಇದ್ದೀರಾ? ಯಾವ ವಿದ್ಯಾಭ್ಯಾಸ ಗೊತ್ತಿರೋ ಕೆಲವು ಒಳ್ಳೆಯವ್ರಿಗೆ ಆಮೇಲೆ ಪಾರಂ ಹೆಂಗೋ ಕಷ್ಟಪಟ್ಟು ಬರ್ಕೊಂಡು ಆಗಲ್ಲ ಅಂತ ಹೇಳಿದ್ರೆ ತಪ್ಪಾಯ್ತು. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಈಗ ಏನೇ ಆಗಿದೆ ಗೌರ್ಮೆಂಟ್ ಹೇಳೋದೇನೆಂದರೆ ಮನೆಗೆ ಬರಬೇಕು, ಅವ್ರು ಎಷ್ಟರ ತಹಸೀಲ್ದಾರ್ ಬರಬೇಕು, ಅವರು ಬರಬೇಕು, ಬಂದು ಪರಿಶೋಧನೆ ಮಾಡಿ ಅವರ ಪಾರಂ ಅವ್ರ ಮನೆಗೆ ಹೋಗ್ಕೊಡ್ಬೇಕಾಗಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅದು ತಿಂಗಳಾಗಟ್ಟೆದು ಓಟ್ ಸಿಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಆಯ್ತಾ ಇಲ್ಲ. ಈಗ ಓಟು ಹಾಕ್ತಾ ಇರಬಾರ್ದು ಅಂತ ಹೇಳ್ಕೊಂಡು ಎಷ್ಟೊಂದು ಕೂಲಿಗೆ ಬೆಂಗಳೂರಿಗೆಲ್ಲ ಹೋಗಿರ್ತಾರೆ. ನಮ್ಮ ಓಟದ್ದು ಬರ್ತಾರೆ ಬಂದು ಅವರು ಒಂದು ವಿಶೇಷ ರಜೆ ಹಾಕಿದ್ರು ಸಿಗ್ತಾ ಇಲ್ಲ. ಅಲ್ಲಿ ಈಗ ಅವ್ರ ಗತಿ ಯಾರಾಗಬೇಕು? ಅವರಿಗೆ TAT ಕೊಡ್ತಾ ಇಲ್ಲ, ಹಂಗೆ ಮಾಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿ ಮಾಡೋದು ತುಂಬ
ಎಲ್ ಒಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಬಿ ಎಲ್ ಒಗಳು. ಯಾವುದೇ ಕಾರಣಕ್ಕೂ ಯಾವ ಊರಲ್ಲೂ ಹೋಗಿ ಮನೆಗೆ ಭೇಟಿ ಕೊಡ್ತಾ ಇಲ್ಲ, ಸರಿಯಾಗಿ ಅವರು ಇದು ತಗೋತಾ ಇಲ್ಲ. ನೀವೇ ಫಿಲ್ ಮಾಡಿ ಅಂತ ಹೇಳ್ತಾರೆ, ನಮಗೆ ಫಿಲ್ ಮಾಡೋಕ್ಕೆ ಬರಲ್ಲ ಜನಗಳೇನು ಮಾಡ್ತಾರೆ, ಅವ್ರು ಬಂದದನ್ನ ಬರ್ದು ಕಳಿಸ್ಬಿಡ್ತಾರೆ. ತಪ್ಪಾಯಿತು ಅಂದ್ಬಿಟ್ಟು ಹಿಂದೆ ಮಾರ್ಕ್ ಹಾಕ್ಬಿಟ್ಟು ತಿರ್ಗಾ ಇನ್ನೊಂದು ರಿಜೆಕ್ಟ್ ಮಾಡ್ತಾರೆ. ದಯಮಾಡಿ ಬಿ ಎಲ್ ಒಗಳು ತಮ್ಮ ಕೆಲಸ ಮಾಡಿ, ತಹಸೀಲ್ದಾರ್ ಅವ್ರಿಗೆ ಸರಿಯಾದ ರೀತಿ ಮಾಹಿತಿ ಕೊಡಿ.